ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ ಮಾತು ಕೇಳ್ತಿದ್ರೆ ಶೌರ್ಯ ಕಲ್ಯಾಣಿ ಈ ಜೀವನದಲ್ಲಿ ಒಂದಾಗಲ್ವೇನೋ ಅನಿಸ್ತಿದೆ ಅನುಪಮ. ಮತ್ತೆ ನಮ್ ಕುಟುಂಬ ಎಲ್ಲ ಸೇರಿ ಯಾವಾಗ ಸಂತೋಷವಾಗಿರ್ತೀವೋ. ಅಮ್ಮ, ಶೌರ್ಯ ಏನು ಅನ್ನೋದು ಅವನು ಚಿಕ್ಕ ವಯಸ್ಸಿಂದನೂ ನನಗೆ ಗೊತ್ತು. ಶೌರ್ಯ ಖಂಡಿತ ಬದಲಾಗ್ತಾನೆ ಅಮ್ಮ. ಸಂಪದ ಮಾಡಿದ ಮೋಸ ಶೌರ್ಯನಿಗೆ ಪೂರ್ತಿಯಾಗಿ ಗೊತ್ತಾದಾಗ ಮಾತ್ರ ಕಲ್ಯಾಣಿ ಒಳ್ಳೆತನ ಅವನಿಗೆ ಅರ್ಥ ಆಗುತ್ತೆ. ಆಗ ಕಲ್ಯಾಣಿ ಎಂಥ ತ್ಯಾಗ ಮಾಡಿದಾಳೆ, ಅವಳ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅನ್ನೋದು ನನಗೆ ಅರ್ಥ ಆಗತ್ತಮ್ಮ. ಕಲ್ಯಾಣಿ ಜೀವನನ ನೋಡ್ತಿದ್ರೆ ನನಗೆ ನಿನ್ ಜೀವನನೇ ಕಣ್ಮುಂದೆ ಕಾಣಿಸ್ತಿದೆ ಅನುಪಮ. 18 ವರ್ಷ ನಿನ್ನ ಗಂಡನಿಗೆ ದೂರವಾಗಿತ್ತು ಕೂಡ ಅವನ ಮೇಲೆ ಕೋಪನೆ ಮಾಡ್ಕೊಳ್ದೆ ನಿನ್ನ ಗಂಡನ ಮಗಳಿಗೆ ತಾಯಾದೆ. ಹೆತ್ತ ತಾಯಿನ ಕೂಡ ಮರ್ಸೋ ಅಂತ ಪ್ರೀತಿನ ತೋರಿಸ್ದೆ. ಇವಾಗ ಕಲ್ಯಾಣಿ ಕೂಡ ನಿನ್ ಹಾಗೆ ಯಾರೋ ಹೆತ್ತಿರೋ ಮಗುಗೆ ತಾಯಿಯಾಗಿದ್ದಾಳೆ. ಅವಳೇ ತಪ್ಪು ಮಾಡ್ದೋಳ ಹಾಗೆ ಶಿಕ್ಷೆ ಅನುಭವಿಸ್ತಿದ್ದಾಳೆ. ಅಮ್ಮ, ಸೂರ್ಯ ಮುಳುಗದ ಮೇಲೆ ಮತ್ತೆ ಸೂರ್ಯ ಹುಟ್ಟಿ ಬೆಳಕಾಗ್ಲೇಬೇಕಲ್ವಾ? ಅದೇ ರೀತಿ ಶೌರ್ಯ ಕೂಡ ಕಲ್ಯಾಣಿನ ಅರ್ಥ ಮಾಡ್ಕೊಳ್ಳೋ ದಿನ ಬಂದೇ ಬರುತ್ತೆ. ಅದೇ ರೀತಿ ಎಲ್ಲರೂ ಒಂದಾಗೋ ದಿನ ಬಂದೇ ಬರುತ್ತಮ್ಮ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಆ ದಿನ ಬರೋವರೆಗೂ ನನಗೆ ತಾಳ್ಮೆನ, ನೋವನ್ನ ತಡ್ಕೊಳ್ಳೋ ಅಂತ ಧೈರ್ಯನ ಕೊಡು ಈಶ್ವರ. ಧೈರ್ಯನ ಕೊಡು, ಧೈರ್ಯನ ಕೊಡು. ಥ್ಯಾಂಕ್ಸ್ ಕಲ್ಯಾಣಿ. ನಾನು ಸಂತೋಷವಾಗಿದ್ದೀನಿ ಅಂದ್ರೆ ಅದು ಕಾರಣ ನೀನೇ ಕಲ್ಯಾಣಿ. ಇವಾಗ್ಲೂ ಕೂಡ ನೀನ್ ನಮಗೆ ಹೆಲ್ಪ್ ಮಾಡ್ತಾ ಇದೀಯ ನೋಡು. ನೀನ್ ನಿಜವಾಗ್ಲೂ ನಮ್ಮ ಪಾಲಿನ ದೇವತೆ ಕಲ್ಯಾಣಿ. ನೀನ್ ಇರಷ್ಟು ದಿನ ಯಾರು ನಮ್ಮನ್ನ ಏನು ಮಾಡಕ್ಕಾಗಲ್ಲ. ನಿನ್ ಋಣನ್ ತೀರ್ಸಕ್ಕಾಗಲ್ಲ ಕಲ್ಯಾಣಿ. ಇಡ್ತೀನಿ, ಬಾಯ್. ಥ್ಯಾಂಕ್ ಯು. ಆಫೀಸರ್, ನೀವೇನಾದ್ರೂ ಅನ್ಕೊಳ್ಳಿ, ನೀವ್ ನಡ್ಕೊಂಡಿದ್ ರೀತಿ ನಂಗೆ ಇಷ್ಟ ಆಗ್ಲಿಲ್ಲ. ನೀವ್ ಅನ್ಕೊಂಡಿರೋದೆ ನಿಜ ಅನ್ಕೊಳ್ಳೋದು ಸರಿಯಲ್ಲ. ಏನು ಮಾತು ಜಾಸ್ತಿ ಆಗ್ತಾ ಇದೆ? ಇನ್ನೇನ್ ಮಾಡ್ಲಿ ಆಫೀಸರ್, ನನ್ ನೋವ್ನ ಹೇಳ್ಕೊಳಕಿರೋದು ನನ್ ಮಾತುಗಳೇ ಅಲ್ವಾ? ನಿಮಗ್ ನನ್ ಮೇಲೆ ನಂಬಿಕೆ ಬರೋದಕ್ಕೆ ಇನ್ನೇನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಒಂದ್ ಮಾತಾಡ್ಬೇಕಾದ್ರೂ ನಿಜ ಏನು ಅಂತ ತಿಳ್ಕೊಂಡ್ ಮಾತಾಡ್ಬೇಕು. ನಾನ್ ತಿಳ್ಕೊಂಡೆ ಆಫೀಸರ್, ಅವ್ರು ಮಾಡಿರೋ ಕೆಲ್ಸಕ್ಕೆ ನನ್ ಲೈಫ್ ಹಾಳಾಗಿದೆ. ನನ್ ಫ್ಯಾಮಿಲಿಯಿಂದ ದೂರ ಆಗಿದ್ದೀನಿ. ಮೋಸ ಆಗಿರೋದು ನನಗೆ. ನಾನ್ ಅವ್ರಿಗೆ ಯಾಕೆ ಹೆಲ್ಪ್ ಮಾಡ್ತೀನಿ? ಅದನ್ನ ನೀವ್ ಯೋಚಿಸ್ಬೇಕಲ್ವಾ? ಬೇಕಂತ ಮಾಡ್ತಿರೋರ್ ಮಾತನ್ನ ನೀವ್ ಯಾಕೆ ನಂಬ್ತಿದ್ದೀರಾ? ನಾನೆಷ್ಟೇ ಹೇಳ್ತಿದ್ರು ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೀವ್ ಚೆನ್ನಾಗಿರ್ಬೇಕು ಅಂತ ಅಮ್ಮ ಪೂಜೆ ಮಾಡ್ಸಿದ್ರೆ ನೀವ್ ಅವ್ರಿಗೆ ನೋವು ಮಾಡಿದ್ರಿ. ನೀವ್ ಬರ್ತಾ ಬರ್ತಾ ಕಲ್ಲು ಹೃದಯದವ್ರಾಗ್ತಿದ್ದೀರಾ ಆಫೀಸರ್. ಏನೇ, ನಾನು ಆಗಿಂದ ನೋಡ್ತಾನೆ ಇದ್ದೀನಿ. ನನ್ನ ಮಗನ್ಗೆ ಬಾಯಿಗೆ ಬಂದ ಹಾಗೆ ಬೈತಿದ್ಯಾ? ಅದು ಸಾಲದು ಅಂತ ಕಲ್ಲು ಹೃದಯದವನು ಅಂತಿದ್ಯಾ? ಮತ್ತೆ ಸಿಕ್ಕ ಹಾಕೊಂಡ್ರು ಮನೆಯಿಂದ ಹೊರಗೆ ಹಾಕಿಲ್ವಲ್ಲ, ಅದಕ್ಕೆ ಸಂತೋಷ ಪಡು. ನೀವ್ ಸುಮ್ನಿರಿ ಅತ್ತೆ. ಅಷ್ಟಕ್ಕೂ ನೀವೇ ಒಂದು ಸಣ್ಣ ವಿಷಯನ ದೊಡ್ಡದ್ ಮಾಡ್ತಿದ್ದೀರಾ. ನೀವ್ ಹೇಳಿದ್ದನ್ನೇ ಆಫೀಸರ್ ನಂಬ್ತಿದ್ದಾರೆ. ಹಲೋ, ಇನ್ನೊಬ್ರು ಹೇಳಿದನ್ನ ಕೇಳೋಷ್ಟು ಚಿಕ್ಕ ಹುಡುಗ ನಾನಲ್ಲ. ಯಾರು ನನ್ನ ಇನ್ಫ್ಲೂಯೆನ್ಸ್ ಮಾಡಕ್ಕಾಗಲ್ಲ. ನೀನು ಕೂಡ. ನೀನು ಸಿದ್ದುಗೆ ಹೆಲ್ಪ್ ಮಾಡ್ತಿದ್ಯಾ, ಅದು ನಿಜ. ನಿನ್ನ ನನ್ನ ಲೈಫಲ್ಲಿ ನಂಬೋದು ಇಲ್ಲ ಅನ್ನೋದು ನಿಜ. ಇನ್ನು ನಿಮ್ಮಮ್ಮ ಅವ್ರ ಜೊತೆ ಮಾತಾಡೋದು ಅಷ್ಟೇ ಅಲ್ಲ, ಆ ಕಡೆ ತಿರುಗೂ ನೋಡಬಾರ್ದು. ಮೈಂಡ್ ಇಟ್.
ಸರಿಯಾಗಿ ಕೇಳಿಸ್ಕೊಂಡೆ ಅಲ್ವಾ? ಹುಷಾರ್. ಏನಮ್ಮ ಹೀಗಾಗೋಯ್ತು? ಕಲ್ಯಾಣ ನಮ್ಮ ಶೌರ್ಯ ಅವರು ಚೆನ್ನಾಗಿರ್ಬೇಕು ಅಂತ ಈ ಶಾಸ್ತ್ರ ಮಾಡ್ಲಿಲ್ಲ ಅಂದ್ರೆ ಅತ್ತೆ ಪ್ರಾಣಕ್ಕೆ ಅಪಾಯ ಅಂತ ನಾಟಕ ಮಾಡಿಸಿದ್ರಿ. ಅಷ್ಟೆಲ್ಲ ಮಾಡಿದ್ರು ಜಗಳದಿಂದಾನೇ ಅಲ್ವೇ ನಮ್ಮ ಮುಗ್ದಿದ್ದು. ಹೀಗಾಗುತ್ತೆ ಅನ್ಕೊಂಡಿರ್ಲಿಲ್ಲ. ಏನ್ ಮಾಡೋದು? ಅಯ್ಯೋ 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 ಅಯ್ಯೋ, ಎಷ್ಟೆಲ್ಲ ನಾಟಕ ಆಡಿ ಎಷ್ಟು ದೊಡ್ಡ ಮೋಸ ಮಾಡ್ಬಿಟ್ರಿ. ನಮ್ಸಿ ಕುತ್ಕೆ ಕುಯ್ಯೋ ಕೆಲ್ಸ ಮಾಡ್ಬಿಟ್ರಿ ಅಲ್ಲ ನೀವಿಬ್ರು. ನೋಡೋದಿಕ್ಕೆ ಮಳ್ಳಿ ತರ ಕಾಣಿಸ್ತೀಯ, ಆದ್ರೆ ಇಂಥ ಕೆಲ್ಸ ಮಾಡ್ಬಿಟ್ಯಲ್ಲ ಅನುಪಮ. ದಮಯಂತಿ. ಹಾ, ಏನು? ನಮ್ಮನ್ನ ಅಮಾಯಕರನ್ನಾಗಿ ಮಾಡಿ ಜೊತೆಗೆ ನನಗ್ ಸುಳ್ಳು ಹೇಳಿ ನನ್ನ ಮಗನ್ನ ಶಾಸ್ತ್ರದ ಹೆಸರಲ್ಲಿ ಕೋಲೆ ಬಸವನ್ ಮಾಡ್ತೀಯ. ಇದನ್ನೆಲ್ಲ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಮರ್ಯಾದೆಯಿಂದ ಮಾತಾಡು. ಪ್ರತಿಯೊಬ್ಬ ಗಂಡ ಹೆಂಡತಿಗೂ ಈ ಶಾಸ್ತ್ರ ಮಾಡೇ ಮಾಡ್ತಾರೆ. ಎಲ್ಲ ಸಂಸಾರದಲ್ಲೂ ಇದು ನಡೆಯುತ್ತಲ್ವಾ? ನೀನ್ ಡೈರೆಕ್ಟ್ ಆಗಿ ಹೇಳಿದ್ರೆ ಕೇಳಲ್ಲ ಅಂತಾನೆ ಈ ರೀತಿ ಮಾಡಿದ್ದು. ಅದಕ್ಕೇನು ನಿನ್ನ ಆಸ್ತಿನೆಲ್ಲ ಕದ್ದು ಬಿಟ್ರು ಅನ್ನೋ ತರ ಮಾತಾಡ್ತಾ ಇದೆಯಲ್ಲ ದಮಯಂತಿ. ಸಾಕ್ ನಿಲ್ಸು ಅನುಪಮ. ಮಾಡೋದೆಲ್ಲ ಮಾಡಿ ನಾನ್ ಮಾಡಿದ್ದೆ ಸರಿ ಅನ್ಬೇಡ. ತಾಯಿ ಮಗಳಿಬ್ರು ಎಂಥ ಮಟ್ಟಕ್ಕಾದ್ರೂ ಇಳಿತೀರಾ ಅಂತ ಮತ್ತೆ ರುಜುವಾತಾಯ್ತಲ್ಲ. ನನ್ನ ಮಗನ್ ಜೀವನನ ನಾಶ ಮಾಡಿದ್ದು ಅಲ್ದೆ ಇವಾಗ ಪೂಜೆ ಹೆಸರಲ್ಲಿ ಹಾಳು ಮಾಡೋದಕ್ ನೋಡ್ತಾ ಇದ್ಯಾ. ನಿನಗ್ ಒಳ್ಳೇದಾಗಲ್ಲ. ದಮಯಂತಿ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಪೂಜೆ ಮಾಡೋದ್ರಲ್ಲಿ ಅಂತ ತಪ್ಪೇನಿದೆ? ಅವರಿಬ್ರ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ತಾಕಬಾರ್ದು ಅಂತ ತಾನೇ ಈ ಪೂಜೆನ ಮಾಡಿದ್ದು. ಇದಕ್ಕೆ ನೀನು ಸಂತೋಷ ಪಡಬೇಕು, ಅದನ್ ಬಿಟ್ಟು ಈ ರೀತಿನ. ನಿಜಾನೇ ಅಮ್ಮ, ಇರೋ ಮಾತು ಹೇಳಿದ್ರೆ ಎಲ್ರಿಗೂ ಕೋಪ. ಏಯ್, ನಾನು ಹೋಗ್ಬರ್ತೀನಿ ಅಮ್ಮ ಅವ್ರೆ. ಕೆಲಸದವಳು ನನಗ್ ಬೈದ್ ಹೋಗೋ ಹಾಗೆ ಮಾಡ್ದೆ ಅಲ್ವಾ? ನಿನ್ನ ವರ್ತನೆ ಹಾಗೆ ಇರುತ್ತೆ ದಮಯಂತಿ. ನಾವ್ ಹೇಳಿದ್ರೆ ಎಲ್ ಕೇಳ್ತೀಯ? ನಿನ್ ಹಾಗೆ ಒಳ್ಳೆ ಥರ ನಾಟಕ ಆಡೋದಕ್ ನನಗ್ ಬರಲ್ಲ ಅನುಪಮ. ಇರೋದನ್ನ ನೇರವಾಗಿ ಹೇಳೋಕಷ್ಟೇ ನನಗ್ ಬರೋದು. ಅವ್ರಿಗ್ ಗೊತ್ತಿಲ್ಲ ನೀನು ಗುಳ್ಳೆ ನರಿ ಅಂತ. ಅದಕ್ಕೆ ನಿನ್ ಜೀವನ ಹೀಗ್ ಹಾಳಾಗೋಗಿರೋದು. ನರ್ಕನೂ ಇಲ್ದೆ ಸ್ವರ್ಗನೂ ಇಲ್ದೇ ಇರೋ ಹಾಗಾಗೋಗಿದೆ. ಇನ್ನೂ ನಾಶ ಆಗೋಗ್ತೀಯ. ದಮಯಂತಿ, ಏನ್ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ? ಅಮ್ಮ, ಬೇಡಿಮ್ಮ. ನೀನಿರು ಅನುಪಮ. ನಿನ್ನ ಬಾಯಿಗೆ ಇತಿಮಿತಿ ಇಲ್ದಿರೋ ಹಾಗಾಗ್ತಿದೆ. ಇನ್ನು ನೋಡ್ತಾ ಸುಮ್ನಿರಕ್ಕಾಗಲ್ಲ. ಆಡ್ಬಾರ್ದಂತ ಮಾತುಗಳನ್ನ ನೇನು ಆಡ್ಲಿಲ್ಲ ಅಮ್ಮ. ಬಾಯ್ ಮುಚ್ಚು. ಇನ್ನೊಂದು ಮಾತು ನನ್ನ ಮಗಳ ಬಗ್ಗೆ ಆಡಿದ್ರೆ ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ. ಅವಳು ಒಳ್ಳೆತನ ನಿನ್ಗೆ ಹೇಳಿ ತರಂದ ಹಾಗೆ ಕಾಣಿಸ್ತಿದ್ಯಾ? ನಿನಗೇನ್ ಅನ್ಯಾಯ ಮಾಡಿದಾಳೆ ಅಂತ ಹಾಗೆ ಬೈತಿದ್ಯಾ? ಒಬ್ರಿಗೆ ಒಳ್ಳೇದಾಗ್ಲಿ ಅನ್ಕೊಂಡ್ರೆ ಒಳ್ಳೇದಾಗುತ್ತೆ, ಕೆಟ್ಟದಾಗ್ಲಿ ಅನ್ಕೊಂಡ್ರೆ ಅದೇ ಆಗುತ್ತೆ. ನಿನ್ನ ಪದ್ಧತಿನ ಬದಲಾಯಿಸ್ಕೋ. ಹುಷಾರ್. ಬಾ ಅನುಪಮ. ನನಗ್ ಮೋಸ ಮಾಡಿದ್ದು ಅಲ್ದೆ ನಮ್ಮಮ್ಮನ ಹತ್ರ ಹೊಡಿಸ್ತೀಯ. ನಿನಗ್ ಹೇಗ್ ಪಾಠ ಕಲಿಸ್ತೀನಿ ಅಂತ ನೋಡ್ತಿರೋ. ಇವಾಗ್ಲೂ ಕೂಡ ನೀನ್ ನಮಗೆ ಹೆಲ್ಪ್ ಮಾಡ್ತಾ ಇದೀಯ ನೋಡು. ನೀನ್ ನಿಜವಾಗ್ಲೂ ನಮ್ಮ ಪಾಲಿನ ದೇವತೆ ಕಲ್ಯಾಣಿ. ನೀನ್ ಇರಷ್ಟು ದಿನ ಯಾರು ನಮ್ಮನ್ನ ಏನು ಮಾಡಕ್ಕಾಗಲ್ಲ.
ನಿನ್ ಋಣನ್ ತೀರ್ಸಕ್ಕಾಗಲ್ಲ ಕಲ್ಯಾಣಿ. ಇಡ್ತೀನಿ. ಬಾಯ್. ಥ್ಯಾಂಕ್ ಯು. ಏನ್ ಯೋಚನೆ ಮಾಡ್ತಿದ್ಯಾ ಶೌರ್ಯ? ನೀನ್ ಹೇಳ್ದೇ ಇದ್ರು ಮನಸ್ಸಾಕ್ಷಿ ಅನ್ನೋದು ಒಂದಿರುತ್ತೆ. ಅದನ್ನ ಯಾರೂ ಮೋಸ ಮಾಡಕ್ಕಾಗಲ್ಲ. ಅಪ್ಪ, ನೀನ್ ಮೋಸ ಹೋಗಿದ್ಯಾ ನಿಜಾನೇ. ಆದ್ರೆ ಕಲ್ಯಾಣಿನೇ ಮಾಡಿದಾಳೆ ಅಂದ್ರೆ ನಾನ್ ನಂಬಲ್ಲ. ಸಂಪದ ಮಾಡಿರೋ ತಪ್ಪಿಗೆ ಕಲ್ಯಾಣಿಗೆ ಶಿಕ್ಷೆ ಕೊಡ್ತಿದ್ಯಾ ಶೌರ್ಯ? ತಪ್ಪು ಮಾಡದೇ ಇದ್ರು ಅವಳೇ ತಪ್ಪು ಮಾಡಿದಾಳೆ ಅಂತಿದ್ಯಾ? ಅಪಾರ್ಥ ಮಾಡ್ಕೋತಿದ್ಯಾ? ಪಾಪ ಕಣೋ ಕಲ್ಯಾಣಿ, ಚಿಕ್ಕ ಹುಡುಗಿ. ನೀನು ಬಲವಂತವಾಗಿ ತಾಳಿ ಕಟ್ಟಿದ್ರು ತಲೆ ಬಗ್ಗಿಸ್ಕೊಂಡು ನಿನ್ನ ಜವಾಬ್ದಾರಿನ ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾಳ್ ಕಣೋ. ನಿನ್ ಮಗುಗೆ ಜನ್ಮ ಕೊಡ್ದಿದ್ರು ತಾಯಿಗಾಗಿ ಲಾಲಿಸ್ತಿದ್ದಾಳೆ. ನೀನ್ ಎಷ್ಟೇ ಅಂದ್ರು ಏನೇ ಮಾಡಿದ್ರು ಸಹಿಸ್ಕೋತಿದ್ದಾಳೆ. ಅಷ್ಟಕ್ಕೆ ಕೇವಲ ಆಗ್ಬಿಟ್ಲ. ಯಾರೋ ಫೋನ್ ಮಾಡಿ ಹೇಳ್ದ ಅಂತ ಅವನನ್ನ ನಂಬ್ತೀಯ? ಅವಳ್ಯಾಕೋ ಅವ್ರಿಗೆ ಸಹಾಯ ಮಾಡ್ತಾಳೆ. ಆವೇಶದಿಂದ ಅಲ್ಲ, ನಿಧಾನವಾಗಿ ಯೋಚನೆ ಮಾಡು. ಒಳ್ಳೇದು ಕೆಟ್ಟದ್ದು ತಾಳಿ ಕಟ್ಟಿದೀಯ. ಅವಳೀಗ ನಿನ್ ಹೆಂಡ್ತಿ. ದ್ವೇಷ ಸಾಧಿಸ್ಬೇಕು ಅನ್ನೋದನ್ನ ಪಕ್ಕಕ್ಕಿಟ್ಟು ಪ್ರೀತಿಯಿಂದ ಅವಳ ಜೊತೆ ಇರು. ಶೌರ್ಯ, ಅವತ್ತೇನ್ ನಡೀತೋ ನೋಡಿರೋದ್ರಲ್ಲಿ ಎಷ್ಟು ನಿಜಾನೋ ನನಗ್ ಗೊತ್ತಿಲ್ಲ. ಕಲ್ಯಾಣಿ ಇರೋದಕ್ಕೆ ನಿನ್ನ ಮಗನ್ನ ಈ ಭೂಮಿಗೆ ಪರಿಚಯ ಮಾಡಿದ್ಲು. ಅವಳನ್ನ ನೆಗೆಟಿವ್ ಆಗಿ ನೋಡ್ದೇನೆ ಪಾಸಿಟಿವ್ ಆಗಿ ನೋಡು. ನಿನ್ ಮನಸ್ಸೇನ್ ಹೇಳ್ತಿದ್ಯೋ ತಿಳ್ಕೊ. ನನ್ ಮಾತು ಕೇಳ್ತೀಯ ಅನ್ನೋ ನಂಬಿಕೆ ಇಲ್ಲ, ಆಸೆ ಇದೆ. ಯೋಚನೆ ಮಾಡು. ಇವರು ಕಲ್ಯಾಣಿದೇನು ತಪ್ಪೇ ಇಲ್ಲ ಅಂತ ಶೌರ್ಯನ್ಗೆ ಬುದ್ಧಿ ಹೇಳ್ತಾ ಇದ್ರು. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಾ ಇದ್ರು. ಒಂದ್ ವೇಳೆ ಇವನೇನಾದ್ರೂ ಬದಲಾಗಿ ಹೋಗ್ತಾನ? ಕಲ್ಯಾಣಿನ ಕ್ಷಮಿಸಿ ಅವಳ ಜೊತೆ ಪ್ರೀತಿಯಿಂದ ಇರೋದಿಲ್ಲ ಅಲ್ವಾ? ಹಾಗಿರೋಕ್ ನಾನು ಬಿಡ್ಬೇಕಲ್ಲ. ನಾಟಕ ಆಡ್ತಾ ಇರೋ ಅನುಪಮ ಮತ್ತೆ ಕಲ್ಯಾಣಿ ಮೇಲಿರೋ ಕೋಪನ ಇನ್ನೂ ಜಾಸ್ತಿ ಮಾಡ್ತೀನಿ. ಆಗ್ಲೇ ನನ್ನಲ್ಲಿ ಉರಿತಾ ಇರೋ ಬೆಂಕಿ ಕಮ್ಮಿ ಆಗೋದು. ಇವ್ರಿಗೆ ತಕ್ಕ ಉತ್ತರ ಕೊಡ್ತೀನಿ. ಅಳ್ಬಾರ್ದು ಕಂದ, ನನ್ ಬಂಗಾರ ಅಲ್ವಾ, ಅಳ್ಬಾರ್ದು. ಅಳ್ಬೇಡ. ನನ್ ಮುದ್ದು ಅಲ್ವಾ, ಅಳ್ಬೇಡ ಕಂದ, ಅಳ್ಬೇಡ. ಕುಡಿ 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 ಕಂದ, ಅಳ್ಬಾರ್ದು ಬಂಗಾರ. ಸುಮ್ನಿರು ಸುಮ್ನಿರು. ಏನಾಯ್ತು ಕಂದ? ಅಬ್ಬಬ್ಬಬ್ಬಬ್ಬಬ್ಬ, ಏನಿದ್ ಗಲಾಟೆ? ನಾನೇನ್ ಮಾಡ್ಲಿ ಅತ್ತೆ? ಮಗು ತುಂಬಾ ಅಳ್ತಿದೆ. ಹಾ, ನೀನು ಅವನ ಮೇಲೆ ಬಿದ್ದು ಅಳ್ತಿರ್ತೀಯ, ಅದಕ್ಕೆ ಅವನು ಅಳ್ತಿರ್ತಾನೆ. ಅತ್ತೆ, ಎತ್ರ ಉತ್ತರ ಕೊಡ್ಬೇಡ, ನನಗ್ ಕೋಪ ಬರುತ್ತೆ. ನೀವೇನಾದ್ರೂ ಮಾಡಿ ಅತ್ತೆ. ನಾನ್ ಯಾಕೆ ಮಾಡ್ಲಿ? ಮಗು ಜವಾಬ್ದಾರಿ ನಿಂದು. ಏನ್ ಮಾಡ್ತೀಯೋ ಮಾಡು. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಛೇ, ಅಯ್ಯೋ, ಹಸ್ವಾಗಳ್ತಿದ್ದಾನೆ. ಹಾಲು ಕೊಡ್ಲಿಲ್ವಾ? ಕೊಟ್ಟೆ ಅಮ್ಮ, ಕುಡೀತಿಲ್ಲ. ಇಲ್ಲಿ ಕೊಡು. ಯಾಕಪ್ಪ, ಯಾಕೋ ಯಾಕೋ? ನನಗ್ ಭಯ ಆಗ್ತಿದೆ ಅಮ್ಮ. ಡಾಕ್ಟರಿಗೆ ಫೋನ್ ಮಾಡ್ಲಾ?
ಅವ್ರು ಈ ಹೊತ್ತಲ್ಲಿ ಫೋನ್ ತಗೊಳ್ಳಲ್ಲ ಕಲ್ಯಾಣಿ. ಏನ್ ಮಾಡೋದಮ್ಮ, ನನಗೇನು ಅರ್ಥ ಆಗ್ತಿಲ್ಲ. ಪಾಪ ಹೇಗೆ ಅಳ್ತಿದಾನೆ ನೋಡು. ಚುಚ್ಚು, ಒಂದ್ ನಿಮಿಷ ಎತ್ಕೋ ಕಲ್ಯಾಣಿ, ಒಂದ್ ನಿಮಿಷ. ಅಳ್ಬೇಡ ಕಂದ. ನೀನ್ ಯಾಕೆ ಅಳ್ತಿದ್ಯೋ ನಂಗೆ ಗೊತ್ತಿಲ್ಲ. ನಿನಗ್ ಮಾತ್ ಬರಲ್ಲ. ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ದೇವ್ರೆ, ಮಗು ಅಳು ನಿಲ್ಸೋ ಹಾಗೆ ಮಾಡಪ್ಪ. ನೀನ್ ಯಾವತ್ತೂ ಏನೂ ಕೇಳಿಲ್ಲ, ಇದೊಂದು ನಡೆಸ್ಕೊಡು ದೇವ್ರೆ. ಅಳ್ಬೇಡ ಕಂದ. ಕಲ್ಯಾಣಿ, ಏನಮ್ಮ ಅದು? ಜೇನುತುಪ್ಪ ತಿನ್ಸಿದ್ರೆ ಅಳು ನಿಲ್ಲಿಸ್ತಾನ? ಚುಚ್ಚು ಅಳಬಾರ್ದು ಕಂದ, ಅಳಬಾರ್ದು ಕಣೋ. ಅಮ್ಮ ಅಮ್ಮ ನನ್ನಮ್ಮ. ಅಮ್ಮ, ಅಳು ನಿಲ್ಲಿಸ್ದ? ಜೇನುತುಪ್ಪ ತಿನ್ಸಿದ್ರೆ ಅಳು ನಿಲ್ಲಿಸ್ತಾನ ಅಮ್ಮ? ತಾಯಿ ಹಾಲು ಕುಡಿದೆ ಬಾಟ್ಲು ಹಾಲನ್ನ ಕುಡಿತಿದ್ದ ನೋಡು. ಸಿಹಿ ಹಾಕಿದ್ರೆ ಹೊಸ ರುಚಿ ಅನ್ಕೊಂಡು ಮಕ್ಕಳು ಅಳು ನಿಲ್ಲಿಸ್ಬಿಡ್ತಾರೆ ಕಲ್ಯಾಣಿ. ಅಮ್ಮ ಯಾವಾಗ್ಲೂ ಒಂದ್ಸರ್ತಿ ಈ ರೀತಿ ಹೇಳಿದ್ ನೆನಪು, ಅದಕ್ಕೆ ಹೀಗ್ ಮಾಡ್ದೆ ನಾನು. ವರ್ಕ್ ಆಯ್ತಮ್ಮ, ಮಗು ಅಳು ನಿಲ್ಲಿಸ್ತು. ಐ ಲವ್ ಯು ಅಮ್ಮ. ನನಗೀಗ ಹೋದ ಉಸಿರು ವಾಪಸ್ ಬಂದಾಗಾಯ್ತು ಕಲ್ಯಾಣಿ. ಚಿಕ್ಕ ಮಗು ಅಲ್ವಾ, ಕಣ್ಣು ರೆಪ್ಪೆ ಹಾಗೆ ಕಾಪಾಡ್ಕೋಬೇಕು. ಸಮಯಕ್ಕೆ ಸರಿಯಾಗಿ ನೀನ್ ಬಂದಿದ್ದಕ್ಕೆ ಸರಿ ಹೋಯ್ತಮ್ಮ. ಇಲ್ಲ ಅಂದಿದ್ರೆ ಮಗು ಪರಿಸ್ಥಿತಿ ಏನಾಗ್ತಿತ್ತು ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಅದೆಲ್ಲ ಬಿಡು ಕಲ್ಯಾಣಿ, ಮಗುಗೇನು ಆಗಿಲ್ಲ ಅಲ್ವಾ? ತಗೋ ಜೋಪಾನ. ಹೌದು, ನೀನ್ ಇನ್ನೂ ಯಾಕೆ ಮಲಗಿಲ್ಲ ಅಮ್ಮ? ಬೆಳಿಗ್ಗೆ ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅದೆಲ್ಲ ಏನು ಇಲ್ಲಮ್ಮ, ಹಾಗೆಲ್ಲ ಅನ್ಕೋಬೇಡ. ನೀನ್ ಹೋಗ್ ಮಲ್ಕೋ. ಸರಿ ಆಯ್ತಮ್ಮ. ಆಗ್ಲೇ ಎದ್ಬಿಟ್ಯಾ ಕಂದ? ಹಸ್ವಾಗ್ತಿದ್ಯಾ? ಕುಡಿ. ಸಂಪದ ಮಾಡಿರೋ ತಪ್ಪಿಗೆ ಕಲ್ಯಾಣಿಗೆ ಶಿಕ್ಷೆ ಕೊಡ್ತಿದ್ಯಾ ಶೌರ್ಯ? ತಪ್ಪು ಮಾಡದೇ ಇದ್ರು ಅವಳೇ ತಪ್ಪು ಮಾಡಿದಾಳೆ ಅಂತಿದ್ಯಾ? ಅಪಾರ್ಥ ಮಾಡ್ಕೋತಿದ್ಯಾ? ಗುಡ್ ಮಾರ್ನಿಂಗ್. ಆಫೀಸರ್, ಗುಡ್ ಮಾರ್ನಿಂಗ. ನನಗ ಹೇಳಿದ್ದು ಇದು ಕನ್ಸ ನಿಜನಾ? ಏಯ್, ನಿನಗಲ್ಲ, ನನ್ನ ಮಗುಗೆ. ನಿಮ್ಮಪ್ಪಂಗೆ ತುಂಬಾ ಕೊಬ್ಬು ಕಂದ, ಈಗೋಯಿಸ್ಟಿಕ್ ಪರ್ಸನ್. ಏಯ್, ಏನಂದೆ? ನಾನೇನು ಅನ್ಲಿಲ್ವಲ್ಲ. ಏನೋ ಅಂದೆ? ಏನಂದೆ? ನಾನ್ ಕೇಳಿಸ್ಕೊಂಡೆ. ನಿಮ್ಗಲ್ಲ ಆಫೀಸರ್, ಮಗುಗೆ. ಚೋಟುದ್ದ ಇಲ್ಲ, ಕಾಲಲ್ಲಿ ಓದಿತಿದ್ದಾನೆ. ಮಗುಗೆಲ್ಲ ಅಪ್ಪನ್ ಬುದ್ಧಿನೇ ಅಲ್ವಾ ಆಫೀಸರ್? ಕಂದ ನೋಡು, ನಿಮ್ಮಪ್ಪ ನನ್ಗೆ ಹೊಡೆಯೋದಕ್ ಬರ್ತಿದ್ದಾರೆ. ಅಯ್ಯೋ ಇಲ್ಲ ಕಂದ.
ನಿನ್ನಲ್ಲ ಕಂದ, ನಿನ್ನಲ್ಲ. ಕಂದ ಹೊಡಿತಿದ್ದಾರೆ. ನಿನಗೆ ಅರ್ಥ ಆಗ್ತಿದ್ಯಾ? ವಾವ್, ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಸಿದ್ದು. ನಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ ಸ್ಯಾಮ್? ತುಂಬಾ